ಕುಣಿಗಲ್ ತಾಲೂಕಿನಾದ್ಯಂತ ಕೆಆರ್ಎಸ್ ಪಕ್ಷದ ರೈತ ಚೈತನ್ಯ ಯಾತ್ರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಸಂಘದ ವತಿಯಿಂದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ರೈತರ ಹಕ್ಕುಗಳ ಮತ್ತು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಹಮ್ಮಿಕೊಂಡಿದ್ದ ರೈತ ಚೈತನ್ಯ ಯಾತ್ರೆ ಯಶಸ್ವಿಯಾಗಿ ನಡೆಯಿತು. ತಾಲೂಕಿನ ವಿವಿಧ ಗ್ರಾಮಗಳಾದ ಎಲಿಯೂರು, ಕೆಂಪನಹಳ್ಳಿ ಮತ್ತು ಸಂತೆಪೇಟೆ, ಯಳಗಳವಾಡಿ ಮತ್ತು ಹುಲಿಯೂರು, ದರ್ಗಾ, ಸಂತೆಮಾತೂರ್ ಗ್ರಾಮಗಳಲ್ಲಿ ಅಭಿಯಾನ ನಡೆಸಿ ರೈತರೊಂದಿಗೆ ನೇರವಾಗಿ ಸಂವಾದ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಲಾಯಿತು. ಈ ಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಘು ಜಾಣಗೆರೆ ಅವರು, ರೈತರ ಸಂಕಷ್ಟಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದು, ರೈತರ ಬೆಳೆಗಳಿಗೆ ನ್ಯಾಯಸಮ್ಮತ ಬೆಲೆ, ನೀರಾವರಿ ಸೌಲಭ್ಯ, ಸಾಲ ಮನ್ನಾ ಮತ್ತು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಿಸುವುದಾಗಿ ಹೇಳಿದರು. ಯಾತ್ರೆಯ ವೇಳೆ ಕೃಷಿ ಕ್ಷೇತ್ರದ ಸಮಸ್ಯೆಗಳ ಕುರಿತು ವಿವರವಾಗಿ ಚರ್ಚಿಸಲಾಗ್ತಾ ಇದ್ದು, ರೈತರನ್ನ ಸಂಘಟಿತವಾಗಿ ಹೋರಾಟಕ್ಕೆ ಸಜ್ಜುಗೊಳಿಸಲಾಗ್ತಾ ಇದೆ. ಕೆಆರ್ಎಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ರೈತ ಸಮುದಾಯದಿಂದಾಗಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಮುಂದಿನ ದಿನಮಾನಗಳಲ್ಲೂ ಕೂಡ ವಿವಿಧ ಗ್ರಾಮಗಳಲ್ಲಿ ಮುಂದುವರಿಯಲಿದ್ದು, ಈ ಜಾತ್ರೆಯಲ್ಲಿ ಎಲ್ಲಾ ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ರೈತರ ಹಕ್ಕುಗಳ ಹೋರಾಟವನ್ನು ಬಲಪಡಿಸಲು ಸಹಕರಿಸುವಂತೆ ಕೆಆರ್ಎಸ್ ಪಕ್ಷ ವಿನಂತಿಸಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಶ್ರೀ ರಮೇಶ್ ಗೌಡ, ರಾಜ್ಯ ರೈತ ಸಂಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ. ಗೋಮರ್ಶಿ ಮತ್ತು ವಿಶ್ವನಾಥ್ ನೆಲಮಂಗಲ, ಕುಣಿಗಲ್ ತಾಲೂಕಾ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ್, ಉಪಾಧ್ಯಕ್ಷರಾದಂತಹ ವಿಜಯಕುಮಾರ್, ಸಿಕಂದರ್, ಶ್ರೀನಿವಾಸ್, ಪ್ರಸನ್ನ, ಮಾರಪ್ಪ, ಗಂಗಾಧರ್, ನಾಗರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿಚಾರಗಳು, ಕೆಆರ್ಎಸ್ ಪಕ್ಷ ಮಾಡ್ತಾ ಇರುವಂತ ಜನಪರವಾದಂತ ಹೋರಾಟಗಳು. ಸೌಂಡ್ ಮಾಡಿ, ಸ್ವಲ್ಪ ಸೌಂಡ್ ಇಡು. ಒಂದೇದು ಒಳಗಡೆ ಒಂದೇದು ಸ್ವಲ್ಪ ರೈಟ್ ಮಾಡು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದಿನನಿತ್ಯ ನಿತ್ಯ ನಿರಂತರ ಎನ್ನುವಂತ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಜನಪರವಾದಂತ ಹೋರಾಟಗಳನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅದೇ ಮಾದರಿಯಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಪ್ರಸ್ತುತ ದಿನಗಳಲ್ಲಿ ರೈತರಿಗೆ, ಮಹಿಳೆಯರಿಗೆ, ಕೃಷಿ ಕಾರ್ಮಿಕರಿಗೆ, ಯುವಕ ಯುವತಿಯರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ನೂರಾರು ಸಾಮಾಜಿಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಎದುರಿಸಿಕೊಂಡು ಜೀವನವನ್ನು ಸಾಗಿಸುತ್ತಿರುವ ಎಲ್ಲಾ ವರ್ಗದ ನಾಗರಿಕರಿಗೆ ಒಂದು ಶಕ್ತಿ ತುಂಬಬೇಕು, ಧೈರ್ಯ ತುಂಬಬೇಕು, ಚೈತನ್ಯ ತುಂಬಬೇಕು. ಅವರಿಗೆ ದಿನನಿತ್ಯ ಎದುರಿಸುತ್ತಿರುವಂತಹ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಆಲಿಸಬೇಕು. ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ನೀಡಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಇವತ್ತು ರೈತ ಚೈತನ್ಯ ಯಾತ್ರೆ ಎನ್ನುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಬೆಳಗ್ಗೆಯಿಂದ 16 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಕಂಡಂತ ಸಮಸ್ಯೆಗಳಂತಂದ್ರೆ, ಪ್ರತಿ ಹಳ್ಳಿಗಳಿಗೆ ಸರ್ಕಾರದ ವತಿಯಿಂದ ಸಿಗಬೇಕಾದಂತ ಮೂಲಭೂತ ಸಮಸ್ಯೆಗಳು, ಮೂಲಭೂತ ಸೇವೆಗಳು, ಸರ್ಕಾರದ ಯೋಜನೆಗಳು ತಲುಪಿಲ್ಲ. ಅದ್ಯಾವ ರೂಪದಲ್ಲಿ ಅಂತಂದ್ರೆ, ಸರಿಯಾದಂತ ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಹೊಂದಿದೆ, ರೈತರು ಬೆಳೆಯುವಂತ ಬೆಳೆಗೆ ಬೆಂಬಲ ಬೆಲೆ ಇಲ್ಲ, ಊರಲ್ಲಿರುವಂತ ಎಷ್ಟೋ ಯುವಕರಿಗೆ ಉದ್ಯೋಗ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂತ ವಿಚಾರಗಳನ್ನ ಜನರು ನಮಗೆ ಹೇಳ್ತಾ ಇದ್ರು. ಇವತ್ತು ರಾಜ್ಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಭೌಗೋಳಿಕವಾಗಿ ಬಹಳಷ್ಟು ವಿಶಾಲವಾಗಿದೆ. ಆದರೆ ಅದನ್ನು ಆಳುವಂತ, ಅದ್ರ ಬಗ್ಗೆ ಗಮನ ಹರಿಸುವಂತ, ನಮಗೆ ನ್ಯಾಯದ ರಕ್ಷಣೆ ನೀಡುವಂತ ನಮ್ಮ ಜನ ಪ್ರತಿನಿಧಿಗಳು ಭ್ರಷ್ಟರಾಗಿದ್ದಾರೆ, ದುಷ್ಟರಾಗಿದ್ದಾರೆ. ಅವರು ಮಾಡುವಂತ ಆಡಳಿತ ಅನ್ನುವಂಥದ್ದು ಹದಗೆಟ್ಟೋಗಿದೆ. ಈ ಹದಗೆಟ್ಟ ಆಡಳಿತದ ವ್ಯವಸ್ಥೆಯಲ್ಲಿ ಬದುಕುತ್ತಿರುವ ನಾವು ದಿನನಿತ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಇವತ್ತು ನಗರದಲ್ಲಿ ನೋಡಿದಂಗೆ ಇಲ್ಲಿ ನೋಡಿ, ನನ್ನ ಎಡಭಾಗದಲ್ಲಿ ಹಣ್ಣು ಮಾರೋರು ದಿನನಿತ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಆಟೋ ಚಾಲಕರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ದಿನನಿತ್ಯ ನಗರಕ್ಕೆ ಬಂದೋಗುವಂತ ಲಕ್ಷಾಂತರ ಜನರು ಕೂಡ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಾಗಿದ್ದಂತವ್ರು ಯಾರು? ನಾವು ಮತವನ್ನ ಕೊಟ್ಟು ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ದುಡಿಬೇಕಾದಂತ ಈ ಭಾಗದ ಶಾಸಕರು ಮತ್ತು ಸಂಸದರು.
ಮಾಡ್ತೀನಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಪೊಳ್ಳು ಭರವಸೆಗಳನ್ನು ಕೊಟ್ಟು ಹೋದ ನಂತರ ಇವತ್ತು ಹಳ್ಳಿ ಕಡೆ ಮುಖ ಆಗ್ತಾ ಇಲ್ಲ. ಇವತ್ತು ಹಳ್ಳಿಗಳಲ್ಲಿ ಜೀವನ ಮಾಡುತ್ತಿರುವಂತ ಅಥವಾ ವಾಸಿಸುತ್ತಿರುವಂತ ರೈತರ ಅಥವಾ ಹಳ್ಳಿ ಜನರ ಜೀವನ ಪರಿಸ್ಥಿತಿ ತೀರಾ ಹದಗೆಟ್ಟೋಗಿದೆ. ಅವರ ಬದುಕು ಬಹಳಷ್ಟು ಸಮಸ್ಯೆಗಳಿಂದ ಕೂಡಿದೆ. ಅವರಿಗೆ ಸಿಗಬೇಕಾದ ಸರ್ಕಾರದ ಸಾಮಾನ್ಯ ಸವಲತ್ತುಗಳು, ಯಾವ ಸವಲತ್ತುಗಳು? ಸಾಮಾನ್ಯ ಸವಲತ್ತುಗಳು, ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಆಸ್ಪತ್ರೆ, ಸರ್ಕಾರಿ ಶಾಲೆಗಳು, ಇಂಥ ಮೂಲಭೂತ ಸರ್ಕಾರದ ಸೇವೆಗಳು, ಸವಲತ್ತುಗಳು ಕೂಡ ಇವತ್ತು ಸಿಗ್ತಾ ಇಲ್ಲ. ಹಾಗಾಗಿ ಇಂಥ ಅವ್ಯವಸ್ಥೆಯಲ್ಲಿ ಇರುವಂತಹ ಕುಣಿಗಲ್ ತಾಲೂಕಿನ ಜನರಿಗೆ ನ್ಯಾಯ ಕೊಡಿಸಬೇಕು. ಅವರಿಗೆ ಅವರು ಅನುಭವಿಸುತ್ತಿರುವ ಕಷ್ಟ ನಷ್ಟಗಳಿಗೆ ಬಲಿಯಾಗಬೇಕು. ಅವರು ನೀಡುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾರಂತಂದ್ರೆ ಪಿಡಿಒ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಪೊಲೀಸ್ ಠಾಣೆ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ನೀರಾವರಿ ಇಲಾಖೆಗಳಾಗಿರ್ಬೋದು, ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುವಂತದ್ದು ಅಥವಾ ಮನವಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತನಾಡುವಂತದ್ದು ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಎರಡನೇ ಉದ್ದೇಶ ಅಂತ ಹೇಳಿದ್ರೆ, ಇವತ್ತು ಕುಣಿಗಲ್ನಲ್ಲಿ ಕೇವಲ ಕುಣಿಗಲ್ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಕುಟುಂಬ ರಾಜಕಾರಣ, ಹಣವಳ ತೋಳಬಲದ ರಾಜಕಾರಣ, ಜಾತಿ ಬಲದ ರಾಜಕಾರಣವನ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ಇವತ್ತು ಬಡವರ ಮಕ್ಕಳು ಬಡವರಾಗ್ತಾ ಇದ್ದಾರೆ, ಹಿಂದುಳಿದವರ ಮಕ್ಕಳು ಹಿಂದುಳಿತಾ ಇದ್ದಾರೆ, ಸಾಮಾನ್ಯರ ಮಕ್ಕಳು ಸಾಮಾನ್ಯರಾಗ್ತಾ ಇದ್ದಾರೆ. ಇವತ್ತು ಹಣ ಬಲ ಇದ್ದವರು, ಜಾತಿ ಬಲ ಇದ್ದವರು, ತೋಳಬಲ ಇದ್ದವರು ಏನಾಗ್ತಾ ಇದ್ದಾರೆ? ಇವತ್ತು ಮಂತ್ರಿಗಳಾಗ್ತಾ ಇದ್ದಾರೆ, ಶಾಸಕರಾಗ್ತಾ ಇದ್ದಾರೆ, ಸಂಸದರುಗಳಾಗ್ತಾ ಇದ್ದಾರೆ. ಯಾಕೆ ಬಡವರ ಮಕ್ಕಳು ಇವತ್ತು ನಾಯಕರಾಗ್ತಾ ಇಲ್ಲ? ಕೇವಲ ಯಾವುದೋ ಒಂದು ಪಕ್ಷಗಳಿಗೆ ಜೈಕಾರ ಹಾಕ್ಲಿಕ್ಕೆ, ಅವರು ಹೇಳುವಂತ ಕೆಲಸಗಳನ್ನ ಮಾಡಲಿಕ್ಕೆ, ಅವರ ಗುಲಾಮರ ರೀತಿಯಲ್ಲಿ ಆಳುಗಳಾಗಿ ದುಡಿಯೋಕ್ಕೆ ಮಾತ್ರ ನಾವು ಸೀಮಿತರಾಗಿದ್ವಿ. ಹಾಗಾಗಿ ಇಂಥ ದರಿದ್ರ ವ್ಯವಸ್ಥೆಯನ್ನು ತೊಲಗಿಸಬೇಕು, ಕುಟುಂಬ ರಾಜಕಾರಣವನ್ನು ನಿರ್ಮೂಲನೆ ಮಾಡಬೇಕು, ಹಣಬಲ, ಜಾತಿ ಬಲ, ತೋಳಬಲದ ರಾಜಕೀಯಕ್ಕೆ ಮುಕ್ತಿಯನ್ನು ನೀಡಬೇಕು. ಜನಸಾಮಾನ್ಯರ ಆಡಳಿತ, ಬಡವರ ಪರವಾದಂತ ಆಡಳಿತ, ಬಡವರ ಮಕ್ಕಳ ಆಡಳಿತಕ್ಕೆ ಬುನಾದಿ ಹಾಕಬೇಕಂತ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೈತರ ಮಕ್ಕಳನ್ನ ನಾಯಕರನ್ನಾಗಿ ಮಾಡ್ತಾ ಇದೆ, ಬಡವರ ಮಕ್ಕಳನ್ನು ನಾಯಕರನ್ನಾಗಿ ಮಾಡ್ತಾ ಇದೆ, ಅವರಿಗೆ ತಾಲೂಕಾ ಮಟ್ಟದ, ಜಿಲ್ಲಾ ಮಟ್ಟದ ಜವಾಬ್ದಾರಿಗಳನ್ನು ನೀಡ್ತಾ ಇದೆ. ಮುಂದಿನ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತ ಅವಕಾಶವನ್ನ ಕೆಆರ್ಎಸ್ ಪಕ್ಷ ನೀಡ್ತಾ ಇದೆ. ಹಾಗಾಗಿ ಇಷ್ಟು ವಿಷಯಗಳನ್ನ ಕುಣಿಗಲ್ ತಾಲೂಕಿನ ಜನರಿಗೆ ತಿಳಿಸಬೇಕು. ಅವರು ನಾಯಕರಾಗುವಂತ ಶಕ್ತಿಯನ್ನು ತುಂಬಬೇಕು. ಅವರಿಗೆ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ಆದಾಗ ಅದನ್ನು ಎದುರಿಸಿ ನಿಲ್ಲುವಂತ ಧೈರ್ಯವನ್ನ ಕೆಆರ್ಎಸ್ ಪಕ್ಷ ನೀಡಬೇಕು ಅಂತೇಳಿ ಇವತ್ತು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಜನಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಗಳು ಮಾಡ್ತಾ ಇಲ್ಲ, ಬಿಜೆಪಿ ಪಕ್ಷ ಮಾಡ್ತಾ ಇಲ್ಲ, ಜೆಡಿಎಸ್ ಪಕ್ಷ ಮಾಡ್ತಾ ಇಲ್ಲ. ಇಂಥ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡುವಂತ ರಾಜ್ಯದ ಏಕೈಕ ಪಕ್ಷ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಹಾಗಾಗಿ ಬಂಧುಗಳೇ, ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವರು ಮತ್ತೆ ಇಲ್ಲಿ ನನ್ನ ಸುತ್ತಮುತ್ತಲಿರುವಂತ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಸಾರ್ವಜನಿಕರು ದಯವಿಟ್ಟು ಒಂದು ಯೋಚನೆ ಮಾಡಿ. ನಮ್ಮ ಹಕ್ಕುಗಳು ಯಾವ ರೀತಿಯಾಗಿ ಮೊಟಕುಗೊಳ್ತಾ ಇದ್ದಾವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿಯಾಗಿ ಗುಲಾಮರಾಗಿ ಒಂದು ಪಕ್ಷಕ್ಕೆ ಸೀಮಿತರಾಗಿ ಅವರು ಹಾಕುವಂತ ಭಿಕ್ಷೆಯನ್ನ ಎಂದಲು ಕಾಸನ್ನು ನೆಕ್ಕಿಕೊಂಡು ಬದುಕ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನು ದಯವಿಟ್ಟು ಮಾಡಿ. ಹಾಗಾಗಿ ಕೆಆರ್ಎಸ್ ಪಕ್ಷಕ್ಕೆ ಬಂದ್ರೆ ನೀವು ಮಾಲೀಕರಾಗ್ಬೋದು, ಆದ್ರೆ ಬೇರೆ ಜೆಸಿಬಿ ಪಕ್ಷ ಇರ್ಬೋದು, ನೀವೇನಾಗ್ತೀರಿ? ಗುಲಾಮರಾಗ್ತೀರಿ. ಹಾಗಾಗಿ ತಾವೇನು ಕೂಡ ಕೆಆರ್ಎಸ್ ಪಕ್ಷ ಇವತ್ತು ಭ್ರಷ್ಟ ಆಡಳಿತ ವ್ಯವಸ್ಥೆಯನ್ನು ಸರಿದಾರಿಗೆ ತರಬೇಕು. ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಾಣ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರ ಸರ್ವೋದಯ ಕರ್ನಾಟಕ ನಿರ್ಮಾಣ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಆಗಲೇ ಶ್ರಮಿಸ್ತಾ ಇದೆ. ಹಾಗಾಗಿ ನಾವು ಕೂಡ ನಿಮಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ದೀವಿ. ಆ ಹಲವು ವಿಚಾರಗಳಿಗೆ ತಾವು ಕೂಡ ಬೆಲೆ ಕೊಟ್ಟು ನಿಮ್ಮ ಮಕ್ಕಳ, ಮೊಮ್ಮಕ್ಕಳ ಭವ್ಯ ಭವಿಷ್ಯದ ನಿರ್ಮಾಣಕ್ಕಾಗಿ, ನಿಮ್ಮ ಊರಿನ, ನಿಮ್ಮ ಹೋಬಳಿಯ, ನಿಮ್ಮ ತಾಲೂಕಿನ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಿ ತಾವೆಲ್ಲರೂ ಕೂಡ ಕೆಆರ್ಎಸ್ ಪಕ್ಷದ ಸದಸ್ಯರಾಗಬೇಕು, ಕೆಆರ್ಎಸ್ ಪಕ್ಷದ ಲೀಡರ್ಗಳಾಗಬೇಕು, ನಾಯಕರಾಗಬೇಕು. ಮುಂದಿನ ಚುನಾವಣೆಗಳಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿ ಉತ್ತಮವಾದಂತ ಆಡಳಿತ ವ್ಯವಸ್ಥೆಗೆ ಬುನಾದಿ ಹಾಕಬೇಕಂತ ವಿನಂತಿ ಮಾಡುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಕೆಆರ್ಎಸ್ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ನನ್ನ ಮಾತುಗಳನ್ನು ಆಲಿಸಿದಂತ